ಆತ್ಮೀಯ ಸ್ಪರ್ಧಾತ್ಮ ಮಿತ್ರರೇ, ನನ್ನ ಹೆಸರು ಶಿವಬಸವ ಅಂಗಡಿ. ನಾನು ಇಂದು ವಿಷಯವಾರು ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲು ಬಂದಿದ್ದೇನೆ. ಇಂದು ನಾನು ನಿಮಗೆ ತಿಳಿದಿರುವಂತೆ 1000 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾದ್ರೆ ಆರಂಭವಾಗುವುದೇನಪ್ಪ ಅಂದ್ರೆ 0 ಕಿಲೋಮೀಟರ್ ಇಂದ. ಹಾಗೆ ಇಂದು ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಸ್ಪರ್ಧಾತ್ಮಕ ಯುಗದಲ್ಲಿದ್ದಾಗ ಆ ಸ್ಪರ್ಧಾತ್ಮಕ ಯುಗವನ್ನ ವಿಶ್ಲೇಷಣೆ ಮಾಡಬೇಕಂದ್ರೆ ಗೈಡ್ನೆಸ್ ಇಂಪಾರ್ಟೆಂಟ್. ನಾವು 0 ಕಿಲೋಮೀಟರ್ ಇಂದ ಆರಂಭ ಮಾಡುವಾಗ ಯಾವ ಮಾರ್ಗದಿಂದ ಹೋದರೆ ರೀಚ್ ಆಗ್ತೀವಿ, ಒಳ್ಳೆ ಪ್ಲೇಸಿಗೆ ಯಾವ ಮಾರ್ಗದಿಂದ ಹೋದರೆ ಮಾತ್ರ ರೀಚ್ ಆಗ್ತೀವಿ ಅನ್ನೋದನ್ನ ಮೊದಲೇ ವಿಶ್ಲೇಷಣೆ ಮಾಡಿಕೊಳ್ಬೇಕು. ಅಂದ್ರೆ ಇಷ್ಟೇ, ಸಿಲೆಬಸ್ ಪ್ಯಾಟರ್ನ್ ಅನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು. ಹೀಗೆ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಪ್ರಚಲಿತ ಘಟನೆಗಳನ್ನ ಇಂದಿನ ದಿನ ವಿವರಾತ್ಮಕವಾಗಿ ತಿಳಿಯೋಣ. ನೆನಪಿರ್ಲಿ, ಈ ಒಂದು ವರ್ಷದಲ್ಲಿ ರಾಮ್ಸಾರ್ ತಾಣಗಳು, ಪ್ರಮುಖವಾಗಿ ರಾಮ್ಸಾರ್ ತಾಣಗಳು ಇಷ್ಟೇ. ಇರಾನ್ ದೇಶದಲ್ಲಿರುವಂತಹ ಒಂದು ಪ್ರದೇಶ, ಆ ಪ್ರದೇಶ ಯಾವುದಪ್ಪ ಅಂತಂದ್ರ ರಾಮ್ಸಾರ್ ತಾಣ. ಆ ರಾಮ್ಸಾರ್ ತಾಣದಲ್ಲಿ ಜೈವಿಕ ವೈವಿಧ್ಯತೆಯ ತಾಣ ಎಂದು ಗುರುತಿಸಲ್ಪಟ್ಟಿತ್ತು. ಹಲವಾರು ದೇಶಗಳು ಆ ದೇಶಕ್ಕೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿ ಒಂದು ಸಭೆಯನ್ನ ಸೇರಿಸಲಾಯಿತು. ಆ ಸಭೆ ಯಾವಾಗ ನಡೀತು ಅಂದ್ರೆ 1975 ಫೆಬ್ರವರಿ 2ರಂದು. ಫೆಬ್ರವರಿ 2ರಂದು ಪ್ರತಿ ವರ್ಷನೂ ಏಪ್ರಿಲ್ 2ರಂದು ನಾವು ಜೈವಿಕ ತಾಣ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಜೈವಿಕ ತಾಣವೆಂದು ಅಧ್ಯಯನ ಮಾಡ್ತೀವಿ ಅಥವಾ ವಿಟ್ಲ್ಯಾಂಡ್ಸ್ ಡೇ. ಹಾಗಾದರೆ ಭಾರತದಲ್ಲಿ ರಾಮ್ಸಾರ್ ತಾಣಗಳು ಎಷ್ಟಿವೆ ಅಂತ ಕ್ವಶನ್ ಆಗ್ತಾ ಬರ್ತಾವನೆ. 85 ಇವೆ. ನೆನ್ಪಿಟ್ಕೊಳ್ಳಿ, ಮುಂಬರುವಂತ ಪರೀಕ್ಷೆಗಳಿಗೆ, ವಿಲೇಜ್ ಅಕೌಂಟ್, PDO ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್. ಅದಕ್ಕಾಗಿ ಭಾರತವು ಜೈವಿಕ ತಾಣಗಳು ಎಂದು ಹೊಸದಾದ ನೂತನಗಳಾಗಿ ಪಟ್ಟಿಗೆ ಸೇರ್ಪಡಿಸಲಾಗಿದೆ. ಅವುಗಳು ಯಾವ್ಯಾವು? ಹೀಗೆ ನೂತನವಾದ ರಾಮ್ಸಾರ್ ತಾಣಗಳು ಯಾವ್ಯಾವ ಅಂತ ಕ್ವಶನ್ ಆಗ್ತಾ ಬರ್ತಾನೆ 2024ರ ಪರೀಕ್ಷೆಯಲ್ಲಿ. ಮೊದಲನೇದ್ದು ಯಾವುದು ಅಂತ ಕ್ವಶನ್ ಹಾಕಿದಾಗ ತಮಿಳುನಾಡಿನ 2 ಸ್ಥಾನಗಳಿವೆ. ತಮಿಳುನಾಡಿನ 2 ಸ್ಥಳಗಳಿವೆ. ಒಂದನೇದ್ದು ನಂಜರಾಯನ ಪಕ್ಷಿಧಾಮ, ಎರಡನೇದ್ದು ಕೇಳುವಳ್ಳಿ ಪಕ್ಷಿಧಾಮ, ಮೂರನೇದ್ದು ತಾಲಾ ಜಲಾಶಯ ಪಕ್ಷಿಧಾಮ. ಇದು ತಾಲಾ ಜಲಾಶಯ ಪಕ್ಷಿಧಾಮ ಮಧ್ಯಪ್ರದೇಶದಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತಾ ಬಂದಿದ್ದಾನೆ, ಅತಿ ಹೆಚ್ಚು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆ ಆದಂತಹ ರಾಜ್ಯ ಯಾವುದು ಅಂತ ಕೇಳ್ತಾ ಬಂದವನೇ. ಯಾವುದು? ತಮಿಳುನಾಡು. ಹಂಗಾರೆ ಎಷ್ಟು ಸ್ಥಳಗಳಿವೆ? 18 ಸ್ಥಳಗಳಿವೆ. ಹಾಗೆ ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ರಾಮ್ಸಾರ್ ತಾಣಗಳು ಎಷ್ಟಿವೆ? ಕರ್ನಾಟಕದಲ್ಲಿ ರಾಮ್ಸಾರ್ ತಾಣಗಳು ಎಷ್ಟಿವೆ? 4 ಇವೆ. 4 ಇದ್ದಾವೆ. ಮೊದಲು ಎಷ್ಟಿತ್ತು? ಕೇವಲ ಒಂದು. ಅದು ಯಾವಾಗ ಸೇರ್ಪಡೆ ಆಯಿತು? 2022ರಲ್ಲಿ. ಅದರ ಹೆಸರು ಏನು? ಶ್ರೀರಂಗಪಟ್ಟಣ ಪಕ್ಷಿಧಾಮ.
ಎಸ್, ಶ್ರೀರಂಗಪಟ್ಟಣ ಪಕ್ಷಿಧಾಮ. ಹಂಗಾರೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾಗ ಮಂಡ್ಯ ಜಿಲ್ಲೆಯಲ್ಲಿದೆ. ನೂತನವಾಗಿ ಕರ್ನಾಟಕದಲ್ಲಿ 3 ಪಕ್ಷಿಧಾಮಗಳು, 3 ರಾಮ್ಸಾರ್ ತಾಣಗಳು ಸೇರ್ಪಡೆಗೊಂಡವು ನೂತನವಾಗಿ. ಅವು ಯಾವ್ಯಾವು ಅಂತಂದಾಗ ಅಂಕಸಮುದ್ರ, ಇವು ಹಂಪಿಯ ಜಿಲ್ಲೆಯಲ್ಲಿದೆ. ಮಾಗೋಡಿ ಕೆರೆ ಸಂರಕ್ಷಿತ ಮೀಸಲು ಪ್ರದೇಶ, ಇದು ಗದಗ ಜಿಲ್ಲೆಯಲ್ಲಿದೆ. ಹಾಗೆಯೇ ಅಘನಾಶಿನಿ ಮುಖಜ ಭೂಮಿ ಗೋಕರ್ಣ ಸ್ಥಳದಲ್ಲಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಪ್ರತಿದಿನ ನಾನು ವಿಷಯವಾರು ಪ್ರಚಲಿತ ಘಟನೆಗಳೊಂದಿಗೆ ಇಂದು ನಾನು ಭೂಗೋಳಶಾಸ್ತ್ರ ಪ್ರಚಲಿತ ಘಟನೆಯನ್ನ ಇಷ್ಟೆಲ್ಲ ಮುಗಿಸ್ತಾ ಬರ್ತೀನಿ. ಪ್ರತಿದಿನ ನಿತ್ಯವೂ ಬರ್ತೀನಿ. 11 ಗಂಟೆಗೆ ನನ್ನ ಪ್ಲೇಲಿಸ್ಟ್ ನಲ್ಲಿ ಕೂಡ ಪ್ರಚಲಿತ ಘಟನೆಗಳನ್ನ ನಾನು ಹಾಕ್ತಾ ಬರ್ತೀನಿ. ಇಂದು ನಾನು ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ. ಮುಂದಿನ ದಿನ ಅಂದ್ರೆ ನಾಳೆಯ ದಿನ ನಾನು ದಿನನಿತ್ಯ ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಚಲಿತ ಘಟನೆಗಳನ್ನ ನಿಮ್ಮ ಮುಂದೆ ಬೋಧನೆ ಮಾಡಲು ಬರ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.